ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಿ ಅನ್ಕೋತೀನಿ. ಬರೀ ಇವತ್ತಿನ ಬ್ಲಾಗ್ ನಮ್ಮ ನಾದಿನಿ ಊರಾಗ ಸ್ಟಾರ್ಟ್ ಮಾಡೀವ್ರಿ. ಯಾಕಂದ್ರೆ ನಾಳೆ ಎಂಗೇಜ್ಮೆಂಟ್ ಫಂಕ್ಷನ್ ಐತ್ರಿ, ಹಾಗಾಗಿ ಅವ್ರ ಊರಾಗಿದ್ದೀನಿ ರೀ ಇವತ್ತು ನಾವು ಊರಿಗೆ ಹೋಗಿ ಒಂದು ಅರ್ಧ ಗಂಟೆ ಅಷ್ಟೊತ್ತಲ್ಲಿ ನಮ್ಮ ಆಂಜನೇಯ ಸ್ವಾಮಿಗಳು ಬಂದ್ರಿ. ಅದು ಒಬ್ಬರಲ್ಲ ಇಬ್ಬರಲ್ಲ 10-15 ಸ್ವಾಮಿಗಳು ಬಂದು ರೀ, ಆಂಜನೇಯಗಳು ಬಂದು ಎಲ್ಲರಿಗೂ ಬಾಳೆಹಣ್ಣು ಚಪಾತಿ ಕೊಡ್ಲಾಗತ್ತಾರ ನಮ್ಮ ನಾದಿನಿಯವರು. ತುಂಬ ಬಂದವ್ರಿ ನೋಡ್ರಿ. ಅದು ಚಪಾತಿ ತಿನ್ಲಿಕ್ಕೆ ಬಾಳೆಹಣ್ಣು ಇಟ್ಟಾರಿ, ಅಲ್ಲಿ ಇನ್ನೂ ತೊಗೊಂಡಿಲ್ಲ. ಚಪಾತಿ ತಿಂದು ಆಮ್ಯಾಗ ತೊಗೊಂಡು ಹೋಗ್ತದೆ. ಟೆರಸ್ ಮೇಲೆ ಇಷ್ಟು ಇದ್ದವು ರೀ. ಅದು ನೋಡಿ ಚಪಾತಿ ತೊಗೊಂಡು ಯಾವ ರೀತಿ ಓಡೋಗ್ತೈತಿ ನೋಡ್ರಿ. ಅದು ಭಾಳ ಬಂದಿವ್ರಿ, ಎಲ್ಲದಕ್ಕೂ ಕೊಟ್ಟಾರಿ. ಹಾಗೆ ರಾತ್ರಿ ನಾವು ಊಟ ಮುಗಿಸ್ಕೊಂಡು ಮೆಹಂದಿ ಹಚ್ಚೋ ಕಾರ್ಯಕ್ರಮ ನಡೆದೈತ್ರಿ. ನನಗಂತೂ ಡಿಸೈನ್ ಬಿಡ್ಸೋಕೆ ಬರಲ್ಲ, ಆಕೆ ಬಿಡಿಸ್ಕೋತಾಳ್ರಿ. ಆದ್ರೆ ಟೈಮ್ ಬೇಕಲ್ರಿ, ಅದಕ್ಕೆ ಟೈಮ್ ಸಿಗಲ್ಲ. ಹಾಗಾಗಿ ಸ್ಟಿಕ್ಕರ್ ತೊಗೊಂಬಂದಾರಿ. ಆಕೆ ಸ್ಟಿಕ್ಕರ್ ತೊಗೊಂಡಾಳ್ರಿ. ಆ ಸ್ಟಿಕ್ಕರ್ ಮೇಲೆ ನಾನು ಮೆಹಂದಿ ಹಾಕ್ಲಿಕತ್ತೀನಿ ನೋಡ್ರಿ. ಫುಲ್ ಸ್ಟಿಕ್ಕರ್ ಮ್ಯಾಗ ಮೆಹಂದಿ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿದೆ ಅಂದ್ರೆ ಮೆಹಂದಿ ಡಿಸೈನ್ ರೆಡಿ. ನೋಡ್ರಿ ಮೆಹಂದಿ ಡಿಸೈನ್ ಯಾವ ರೀತಿ ಆಗಿದೆ ಅಂತೇಳಿ. ಇಷ್ಟು ಮೆಹಂದಿ ಹಾಕ್ಕೊಂಡು ನಾವು ಈ ಕಡೆ ಮೆಹಂದಿ ಹಾಕೋಷ್ಟರಲ್ಲಿ ಇಲ್ಲಿ ಎಲ್ಲರೂ ಸೇರಿಕೊಂಡು ತರಕಾರಿಗಳನ್ನ ಕಟ್ ಮಾಡ್ಯಾರ ನೋಡ್ರಿ. ಮೆಂತಿ ಪಲ್ಯ, ಕೊತ್ತಂಬರಿ, ಪುಂಡಿ ಪಲ್ಯ ಎಲ್ಲ ಸೋಸ್ಕೊಂಡಾರಿ. ಮೆಣಸಿನ್ಕಾಯಿ ಕಟ್ ಮಾಡ್ಯಾರ, ಬೀಟ್ರೂಟ್ ಕಟ್ ಮಾಡ್ಯಾರಿ. ಹಾಗೆ ಒಂದಷ್ಟು ಐಟಮ್ಗಳನ್ನ ಕಟ್ ಮಾಡ್ಯಾರಿ. ಉಳಿದಷ್ಟು ಐಟಮ್ಗಳೆಲ್ಲ ಬೆಳಿಗ್ಗೆ ಕಟ್ ಮಾಡ್ತಾರೆ ರೀ. ಅವನ್ನೆಲ್ಲ ಈಗ ಸಂಜೆ ಯಾವ ರೀತಿ ಯಾವುದನ್ನೆಲ್ಲ ಕಟ್ ಮಾಡ್ಬೋದು ಅದನ್ನೆಲ್ಲ ಕಟ್ ಮಾಡ್ಯಾರಿ. ಹಾಗೆ ಬೆಳ್ದಿದ್ದು ಇಟ್ಟಾರಿ. ಹಾಗೆ ಬೆಳಿಗ್ಗೆ ಮಾರನೇ ದಿನ ಕಂಟಿನ್ಯೂ ಆಗೈತೆ ರೀ ಇದೇ ವಿಡಿಯೋ. ರಂಗೋಲಿಯಿಂದ ಸ್ಟಾರ್ಟ್ ಆಗೈತೆ ನೋಡ್ರಿ. ರಂಗೋಲಿ ಯಾವ ರೀತಿ ಆಗಿದೆ ಅಂತೇಳಿ ಹೇಳ್ರಿ. ಇಲ್ಲಿ ಬೆಳಗ್ಗೆ ಏನೇನು ಕಟ್ ಮಾಡ್ಬೇಕು ಅದೆಲ್ಲ ಮಾಡ್ತಾರೆ ರೀ. ಹಾಗೆ ನೆಕ್ಸ್ಟ್ ಇಲ್ಲಿ ಅಡಿಗೆ ಉಪ್ಪಿಟ್ಟು ರೆಡಿ ಆಗಿರ್ತದೆ ನೋಡ್ರಿ. ಬೆಳಗ್ಗೆ ಫಸ್ಟ್ ಎಲ್ಲರಿಗೂ ನಾಷ್ಟ ರೆಡಿ ಆಗಿರ್ತದೆ ರೀ. ನಾಷ್ಟ ರೆಡಿ ಆದ ತಕ್ಷಣ ನೆಕ್ಸ್ಟು ಅಡುಗೆಗಳು ತಯಾರಿ ಸ್ಟಾರ್ಟ್ ಆಗ್ತದೆ ರೀ. ಈಗ ಇಲ್ಲಿ ಉಪ್ಪಿಟ್ಟಿಗೆ ರೆಡಿ ಮಾಡ್ಯಾರ ನೋಡ್ರಿ. ಎಲ್ಲ ಅಲ್ಲಿ ಒಲೆ ಮ್ಯಾಗ ಬೇಳೆನೂ ಹಾಕ್ಯಾರ ರೀ.
ನೋಡ್ರಿ ಈಗ ಅವ್ರಿಬ್ರಿಗೆ ಬಟ್ಟೆ ಕೊಟ್ಟಾರ ನೋಡ್ರಿ. ಬಟ್ಟೆ ಕೊಟ್ಟು ಇವಾಗ ಡ್ರೆಸ್ ಚೇಂಜಿಂಗ್ ಕಳಿಸ್ತಾರೆ ರೀ. ಈಗ ಅವರಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತಾರೆ ರೀ. ಎಲ್ಲ ಜನ ಕೂತಾರೆ ನೋಡ್ರಿ. ಇಲ್ಲಿ ಗಂಡ್ಸು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ರೆಡಿ ಆಗ್ಯಾರ. ಇಲ್ಲಿ ಗಂಡು ಹೆಣ್ಣು ರೆಡಿಯಾಗಿ ಬರೋದಷ್ಟೇ ರೀ ಇವಾಗ ಟೈಮು. ಇನ್ನೇನು ಅವರು ಬಂದುಬಿಡ್ತಾರೆ ನೋಡ್ರಿ. ಜಸ್ಟ್ ರೆಡಿ ಆಗ್ಯಾರ ಈಗ ಅವರು. ನೋಡ್ರಿ ಇಲ್ಲಿ ಹುಡುಗ ಹುಡುಗಿ ಇಬ್ಬರು ಹೊಂಟಾರ ನೋಡ್ರಿ. ಹುಡುಗಿಗೆ ನಾನೇ ರೆಡಿ ಮಾಡೀನಿ ರೀ. ಯಾವ ರೀತಿ ಆಗ್ಯದ ಅಂತೇಳಿ ಕಮೆಂಟ್ ಹಾಕ್ರಿ. ನೋಡ್ರಿ ಎಷ್ಟು ಚಂದ ಕಾಣಕತ್ತಾಳ್ರಿ ಹುಡುಗಿ. ಇಬ್ಬರು ಇವಾಗ ರೆಡಿಯಾಗಿ ಸ್ಟೇಜಿಗೆ ಬಂದಾರ್ರಿ. ಇನ್ನೇನು ಎಂಗೇಜ್ಮೆಂಟ್ ಕಾರ್ಯಕ್ರಮ ಶುರುವಾಗುತ್ತೆ ನೋಡ್ರಿ. ಇದು ಪೂಜಾರಿ ಪರಿವಾರದ ನಿಶ್ಚಿತಾರ್ಥ ಸಂಭ್ರಮ ಅದ ನೋಡ್ರಿ. ಹುಡುಗಿ ಹೆಸರು ನೇತ್ರಾವತಿ, ಹುಡುಗನ ಹೆಸರು ಸಂತೋಷ್ ಅಂತ್ರಿ. ಇವಾಗ ಇಲ್ಲಿ ಕುಂಕುಮ ಹಚ್ಚೋದು, ಹಾಗೆ ದಂಡಿ ಕಟ್ಟೋದು, ಹಾರ ಎಕ್ಸ್ಚೇಂಜ್, ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಗ್ತಾವೆ ನೋಡ್ರಿ. ಇವಾಗ ಫಸ್ಟ್ ಹುಡುಗಿಗೆ ಜಂಪರ್ ಹಾಕ್ತಾರೆ. ಸೀರೆ ಉಟ್ಕೊಂಡು ಬಂದಿರ್ತಾಳಲ್ರಿ, ಜಂಪರ್ ಹಾಕ್ತಾರೆ ಈಕಿಗೆ. ನೋಡ್ರಿ ಈಗ ಜಂಪರ್ ಹಾಕ್ಲತ್ತಾರ ನೋಡ್ರಿ ಈಕಿಗೆ. ಇವಾಗ ಜಂಪರ್ ಹಾಕಿಬಿಟ್ಟು ಆಮೇಲೆ ಹಾರ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಹೇಳ್ತಾರೆ ರೀ. ಫಸ್ಟ್ ದಂಡಿ ಕಟ್ಬೇಕ್ರಿ. ಜಂಪರ್ ಹಾಕಿ ದಂಡಿ ಕಟ್ತಾರೆ ರೀ. ನೋಡ್ರಿ ಇವಾಗ ಹುಡುಗಿಗೆ ದಂಡಿ ಕಟ್ಟಕತ್ತಾರೆ ನೋಡ್ರಿ. ಇಲ್ಲಿ ದಂಡಿ ಕಟ್ಟೋದು ನಮ್ಮ ಕಡೆ ಪದ್ಧತಿ ರೀ. ಯಾವುದೇ ಕಾರ್ಯಕಾರಣ ಆಗಲಿ ದಂಡಿ ಕಟ್ಟೋದು ಮೇನ್ ಪದ್ಧತಿ ಅದ ರೀ. ದಂಡಿ ಇಲ್ಲದೆ ಯಾವ ಕಾರ್ಯಕಾರಣನೂ ನಡೆಯಂಗಿಲ್ಲ. ಹಂಗದ ರೀ ನಮ್ಮ ಕಡೆಗೆ. ದಂಡಿ ಕಟ್ಟಾರ ನೋಡ್ರಿ ಇವಾಗ. ಇವಾಗ ನೋಡ್ರಿ ಹಾರ ಎಕ್ಸ್ಚೇಂಜ್ ಮಾಡೋ ಟೈಮ್ ಬಂತು ನೋಡ್ರಿ. ಹಾರ ಕೊಳ್ಳೋಗತ್ತಾರೆ ಈಗ ಹುಡುಗ ಹುಡುಗಿ ಕೈಯಾಗ. ನೋಡ್ರಿ ಏನೇ ಆಗಲಿ ಫಸ್ಟು ಒಂದೊಂದು ಫೋಟೋಗಳು ಬೇಕಲ್ರಿ. ಹಾರ ಹಿಡ್ಕೊಂಡಿರೋ ಫೋಟೋ ಬರುತ್ತಾ ಇವಾಗ ನೋಡ್ಬೋದು. ಹುಡುಗ ಹುಡುಗಿ ಡ್ರೆಸ್ ಮಸ್ತ್ ಕಾಣಕತ್ತಾವ್ರಿ. ಇಬ್ರು ಮ್ಯಾಚಿಂಗ್ ಮಾಡ್ಯಾರಿ. ಸುಕ್ಕತ್ತಾಗಿ ಕಾಣಕತ್ತಾರಿ.
ನೋಡ್ರಿ. ಇವಾಗ ಒಂದು ಫೋಟೋ ತಗೊಳ್ತಾರೆ ಫೋಟೋಗ್ರಾಫರ್. ಅದಕ್ಕೆ ಅವ್ರಿಗೆ ಹಾರ ಮಧ್ಯದಾಗ ಹಿಡೀರಿ, ನಡಬರ್ಕ್ ಹಿಡ್ಕೊರಿ ಅಂತ ಹೇಳಕತ್ತಾರ್ರಿ. ಹಂಗಾಗಿ ಹಿಡ್ಕೊಂಡಾರ ನೋಡ್ರಿ ಅವರು. ಫೋಟೋ ತೆಗಿಲಿತ್ತಾರ್ರಿ ಇವಾಗ. ನೋಡ್ರಿ ಇವಾಗ ಹುಡುಗ ಹುಡುಗಿಗೆ ಹಾರ ಹಾಕೈತ್ರಿ. ಹಾರ ಎಕ್ಸ್ಚೇಂಜ್ ನಡೀತೈತ್ರಿ ಇವಾಗ. ನೋಡ್ರಿ ಫೋಟೋ ನಡೆದವ್ರಿ. ಫೋಟೋ ಶೂಟ್ ಆಗ್ಬೇಕಲ್ರಿ ಮಧ್ಯದಾಗ. ಹಂಗೆ ಒಂದೊಂದು ಫೋಸಿಗೂ ಒಂದೊಂದು ಫೋಟೋ ಬೇಕಲ್ರಿ. ನೋಡ್ರಿ ಇವಾಗ ಹುಡುಗಿ ಹುಡುಗಂಗ ಹಾರ ಹಾಕ್ತಾಳೆ ನೋಡ್ರಿ ಇವಾಗ. ನೋಡ್ರಿ ಇವಾಗ ಅವ್ರದ್ದೊಂದು ಫೋಟೋ ಬೇಕಲ್ರಿ. ಫೋಟೋಗಳು ಮಾತ್ರ ಮೇನ್ ಅದಲ್ರಿ. ಯಾವುದೇ ಕಾರ್ಯಕ್ರಮ ಆಗಲಿ ಏನೇ ಆಗಲಿ ಒಂದು ನೆನಪುಗಳು ಬೇಕಲ್ಲ. ಸ್ವೀಟ್ ಟೈಮಿಂಗ್ ಒಂದು ನೆನಪುಗಳು ಬೇಕಲ್ರಿ. ಹಾಗಾಗಿ ಫೋಟೋಗಳು ಭಾಳ ಮುಖ್ಯ ಅನ್ಕೋತೀನಿ ರೀ ನಾನಂತೂ. ನನಗಂತೂ ಫೋಟೋಗಳು ಬೇಕು. ಫೋಟೋಗಳಂದರೆ ತೆಗಿಯೋದಂದ್ರೆ ನನಗೂ ಭಾಳ ಇಷ್ಟ ರೀ. ಒಂದು ನಮ್ಮ ಜೀವನದಾಗ ನಾವು ಯಾವ ಸಮಯ ಕಳ್ಕೊತೀವಿ ಆ ಸಮಯ ನಾವು ಒಂದು ಚಿತ್ರದ ಮೂಲಕ ನೋಡ್ತೀವಿ ಅನ್ನೋದಾದರೆ ಅದರಲ್ಲಿರೋಂಥ ಖುಷಿ ಬೇರೆ ಎಲ್ಲೂ ಸಿಗಲ್ಲ ಅಂತ ನಾನು ಅನ್ಕೋತೀನಿ. ಹಾಗೆ ಇಲ್ಲಿ ರಿಂಗ್ ಎಕ್ಸ್ಚೇಂಜ್ ನಡೀತಾಯಿತ್ತು ನೋಡ್ರಿ ಇವಾಗ. ಇಬ್ರು ಕೈಯಾಗ ರಿಂಗ್ ಕೊಟ್ಟಾರ್ರಿ. ರಿಂಗ್ ಫೋಟೋ ತಗೊಳತ್ತಾರ ನೋಡ್ರಿ ರಿಂಗಿಂದು. ರಿಂಗಿನ ಫೋಟೋ ತೆಗಿಲಿಕತ್ತಾರ್ರಿ ಇವಾಗ. ರಿಂಗ್ ಫೋಟೋ ತೆಗೆಸ್ಕೊಂಡು ಆದಮೇಲೆ ರಿಂಗ್ ಎಕ್ಸ್ಚೇಂಜ್ ಸ್ಟಾರ್ಟ್. ಇನ್ನೂ ಕಾರ್ಯಕ್ರಮ ಭಾಳ ಐತ್ರಿ. ರಿಂಗ್ ಎಕ್ಸ್ಚೇಂಜ್ ನಡೆದೈತೆ ನೋಡ್ರಿ ಇಲ್ಲಿ ಇವಾಗ. ನೋಡ್ರಿ ಇವಾಗ ರಿಂಗ್ ಮತ್ತು ಡಬ್ಬಿ ಒಳಗಿದ್ದಿದ್ದ ರಿಂಗ್ ತೆಗೆದು ಕೈಯಾಗ ಹಿಡ್ಕೊಂಡು ಫೋಟೋ ತೆಗಿಲಿಕತ್ತಾರ್ರಿ. ಡಬ್ಬಿ ಒಳಗೆ ಚಂದ ಕಾಣಂಗಿಲ್ಲ ರಿಂಗ್. ಕೈಯಾಗ ಹಿಡ್ಕೊಂಡು ಅಂದ್ರೆ ಒಂದು ಸ್ವಲ್ಪ ಕಾಣಿಸ್ತಾವ್ರಿ. ಅದದು ಫೋಟೋ ತೆಗಿಲಿತ್ತಾರ್ರಿ. ಇವರು ಆ ಫೋಟೋ ತೆಗಿಯೋರು ಹಂಗೆ ಹಿಡೀರಿ ಹಿಂಗೆ ಹಿಡೀರಿ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಾಗಲಾಗೈತ್ರಿ. ಮತ್ತು ಲಾಸ್ಟಿಗೆ ಗೊತ್ತಾಯ್ತು ಹಿಡ್ಕೊಂಡಾರ್ರಿ. ಫೋಟೋ ತೆಗಿಲಿಕತ್ತಾರ ನೋಡ್ರಿ. ಈ ಥರ ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ತಾರೆ ನೋಡ್ರಿ ಹುಡುಗ ಹುಡುಗಿ ಇಬ್ಬರು. ನೋಡ್ರಿ ಈಗ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರೆ ನೋಡ್ರಿ ಇವಾಗ. ಫೋಟೋ ತೆಗಿಯೋದೆಲ್ಲ ಐತ್ರಿ ಇವಾಗ. ಹುಡುಗಿಗೆ ಹುಡುಗ ರಿಂಗ್ ಹಾಕಿದ್ರು ನೋಡ್ರಿ. ನೋಡ್ರಿ ಎಷ್ಟು ಯಾವ ರೀತಿ ಆಗೈತಿ ಅಂತೇಳಿ. ರಿಂಗ್ ಎಕ್ಸ್ಚೇಂಜ್ ಅಂತೂ ನಡೀತೈತೆ ನೋಡ್ರಿ ಇವಾಗ. ಇವಾಗ ಹುಡುಗಿ ಹುಡುಗಂಗ ರಿಂಗ್ ಹಾಕಿದ್ರು ನೋಡ್ರಿ. ಎಂಗೇಜ್ಮೆಂಟ್ ಅಂದರೆ ಮೇನ್ ರಿಂಗ್ ಎಕ್ಸ್ಚೇಂಜಿಂದೇ ಅಲ್ವ ಏನ್ರಿ. ರಿಂಗ್ ಎಕ್ಸ್ಚೇಂಜ್ ಇಲ್ದ ಅಂದರೆ ಎಂಗೇಜ್ಮೆಂಟೇ ಇಲ್ಲ ನೋಡ್ರಿ. ಇವಾಗ ಇದ್ರದ್ದು ಫೋಟೋ ತೆಗಿಲಿಕತ್ತಾರ್ರಿ. ರಿಂಗ್ ಎಕ್ಸ್ಚೇಂಜ್ ಮಾಡೋವಂಥವ್ರು ಫೋಟೋ ತೆಗಿಲಿಕತ್ತಾರ ನೋಡ್ರಿ. ನನ್ನ ತೆಗೋ ಒಂದಷ್ಟು ಫೋಟೋಗಳು ಕ್ಲಿಪ್ಪಿಂಗ್ ಅದಾವ್ರಿ. ನೋಡ್ತೀನಿ ರೀ ಅವನು ಲಾಸ್ಟಲ್ಲಿ. ಆದರೆ ಹಾಕ್ತೀನಿ ಇಲ್ಲ ಸಪ್ರೇಟಾಗಿ ಅದ್ರದ್ದು ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ರೀ. ಇವಾಗ ರಿಂಗ್ ಎಕ್ಸ್ಚೇಂಜ್ ಆಯಿತು ಎಲ್ಲ ಆಯ್ತು ರೀ. ಆರತಿ ಮಾಡ್ಲಕತ್ತಾರ ನೋಡ್ರಿ ಇವಾಗ ಹುಡುಗ ಹುಡುಗಿಗೆ. ರಿಂಗ್ ಎಕ್ಸ್ಚೇಂಜ್ ಆದ ತಕ್ಷಣವೇ ಆರತಿ ಮಾಡ್ತಾರೆ. ರಿಂಗ್ ಎಕ್ಸ್ಚೇಂಜ್ ಆದಮೇಲೆ ಆರತಿ ಮಾಡಿ ಆದಮೇಲೆ ಈಗ ಹುಡುಗ ಹುಡುಗಿ ಇಬ್ಬರಿಗೂ ಬಾಯಿ ಸಿಹಿ ಮಾಡ್ಲಿಕ್ಕೆ ಹೇಳ್ತಾರೆ. ಆವಾಗ ವೀಳ್ಯದೆಲೆ ಮೇಲೆ ಸಕ್ಕರೆ ಹಾಕ್ಬಿಟ್ಟು ಹುಡುಗ ಹುಡುಗಿ ಬಾಯಿಗೆ ಹಾಕ್ತಾರೆ. ಹುಡುಗಿ ಹುಡುಗನ ಬಾಯಿ ಒಳಗೆ ಸಕ್ಕರೆ ಹಾಕ್ತಾರೆ ನೋಡ್ರಿ. ಬಾಯಿ ಸಿಹಿ ಮಾಡೋದ್ರಿ ಇದು. ಸಿಹಿ ಸಂಕೇತ ಅಂತಾರೆ ಇದ್ರ ಅರ್ಥ. ಜೀವನದ ಮೊದಲನೇ ಹೆಜ್ಜೆ ಸಿಹಿ ಸಂಕೇತದಲ್ಲಿ ಶುರುವಾಗುವಂಥ ಅರ್ಥ ಇದು ನೋಡ್ರಿ. ಈಗ ಇಬ್ಬರು ಸಕ್ಕರೆ ತಿಂದಾರ ನೋಡ್ರಿ ಇವಾಗ. ಸ್ವೀಟ್ ರೆಡಿಯಾಗಿ ಅಂದರೆ ಬಾಯಿ ಸಿಹಿ ಮಾಡಿಕೊಂಡು ಮುಂದಿನ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ನೋಡ್ರಿ ಈ ಹೊಸ ಜೋಡಿ. ಹಾಗೆ ಇಲ್ಲಿ ಹಸಿ ಹೊಯ್ಲಿದ್ದಾರೆ. ಹಸಿ ಅಂದ್ರೆ ಕಂಬಳಿ ಮೇಗ ಈ ರೀತಿ ಮಾಡೋಕೆ ನಮ್ಮ ಕಡೆಗೆ ಹಸಿ ಒಯ್ಯೋದು ಅಂತಾರೆ. ಅಂದ್ರೆ ಕುಂಕುಮ ಹಚ್ಚೋ ಕಾರ್ಯಕ್ರಮ ಇರ್ತದಲ್ಲ ಅದಕ್ಕೋಸ್ಕರ ಈ ಹಸಿ ಹೊಯ್ತಾರೆ. ಇವಾಗ ನೆಕ್ಸ್ಟ್ ನಡೆಯೋದು ಕುಂಕುಮ ಹಚ್ಚೋ ಕಾರ್ಯಕ್ರಮ ರೀ. ಇದನ್ನು ಈ ರೀತಿ ಕಂಬಳಿ ನಮ್ಮ ಕಂಬಳಿಗೆ ಗೊತ್ತಾಗುತ್ತೆ ಅನ್ಕೋತೀನಿ. ಕಂಬಳಿ ಮೇಲೆ ಈ ರೀತಿ ಅಕ್ಕಿಯಿಂದ ಹಸಿ ಹೊಯ್ದು ಅದ್ರ ಮೇಲೆ ಕೊಬ್ಬರಿ ಬಟ್ಲು ಇಟ್ಟು ಆಮೇಲೆ ಹುಡುಗಿನ ಕರ್ಕೊಂಬಂದು ಇದ್ರ ಮೇಲೆ ಕೂರಿಸ್ತಾರೆ. ಹುಡುಗಿ ಜೊತೆಗೆ ಒಂದು ಸಣ್ಣ ಹುಡುಗಿ ಕೂಡ ಜೊತೆಗೆ ಎಡಕ್ಕೆ ಕೂರಿಸ್ತಾರೆ. ಇವಾಗ ಎಳ್ಳೆದೆಲೆ ಕೊಬ್ಬರಿ ಅಡಿಕೆ ಇಡ್ಲಿರ್ತಾರೆ ನೋಡ್ರಿ. ನಮ್ಮ
ಕಡೆ ಕಾರ್ಯಕ್ರಮಗಳೆಲ್ಲ ನೋಡಿದ್ರೆ ತುಂಬಾ ಇದೆ ಫ್ರೆಂಡ್ಸ್. ಎಷ್ಟು ಶಾಸ್ತ್ರ ಸಂಪ್ರದಾಯಗಳಿವೆ ಅಂದರೆ ಎಷ್ಟು ನೋಡಿದ್ರೂ ಆಗೋದಿಲ್ಲ, ಅಷ್ಟು ಸಂಪ್ರದಾಯಗಳಿವೆ. ಆದಷ್ಟು ನಾನು ತೋರಿಸಿರ್ತೀನಿ ನೋಡ್ರಿ. ಇವಾಗ ಹಸಿ ರೆಡಿ ಆಗ್ತಾ ಇತ್ತು ನೋಡ್ರಿ. ಕೊಬ್ಬರಿ ಬಟ್ಲೆಲ್ಲ ಆ ರೀತಿ ಇಟ್ಟು ಹುಡುಗಿ ಬರ್ತಾಳೆ ಅನ್ನೋ ಟೈಮಿಗೆ ಎಲ್ಲ ಕೊಬ್ಬರಿ ಬಟ್ಲನ್ನು ತೆಗೆದು ಮುಂದ್ಗಡೆ ಇಡ್ತಾರೆ ನೋಡ್ರಿ. ಇವಾಗ ಕೊಬ್ಬರಿ ಮುಂದಿಡ್ಲತ್ತಾ ತೆಗಿತಾರೆ ನೋಡಿ ಸೈಡಿಗೆ ನೋಡ್ರಿ, ಅಲ್ಲೇ ಮುಂದಿಟ್ಟರು ನೋಡ್ರಿ. ಇವಾಗ ಹುಡುಗಿನ ಇದ್ರ ಮೇಲೆ ಕೂಡಿಸ್ತಾರೆ. ಹುಡುಗಿ ಜೊತೆಗೆ ಒಂದು ಸಣ್ಣ ಹುಡುಗಿ ಅಕ್ಕ ತಂಗಿ ಆಗ್ಬೇಕ್ರಿ ಅವರು, ಆ ರೀತಿ ಇರೋರು ಕೂಡಿಸ್ತಾರೆ. ಈ ಹುಡುಗಿನ ತಂಗಿನೇ ಆಗ್ತಾರೆ, ಚಿಕ್ಕಮ್ಮ ಮಗಳು ಇರೋರು ಅವಳನ್ನ ಕೂಡಿಸ್ಕೊತಾರೆ ನೋಡ್ರಿ. ಮಕ್ಕಳು ಎಡಕ್ಕೆ ಕೂಡಿಸ್ತಾರೆ, ಯಾವಾಗಲೂ ಎಡಕ್ಕೆ ಕೊಡೋರು ಹುಡುಗಿನ ಇವಾಗ ಹುಡುಗಿ ಕೂಡ ಹಸಿ ಮೇಲೆ ಕುತ್ಕೊಳ್ಳುತ್ತಾವೆ. ಫೋಟೋ ತೆಗಿಲಿರ್ತಾರೆ, ಹಾಗಾಗಿ ನಿಂತಾಡ್ರಿ ಫೋಟೋ ತಗೊಂಡಾರ್ರಿ ಕೂತ್ಕೊಂಡು ನೋಡ್ರಿ. ಇವಾಗ ಹಸಿ ಇವಾಗ ಮತ್ತೆ ಕುಕ್ಕರ್ ಹಚ್ಚಿ ಹೊಸ ಸೀರೆ ಕೊಡ್ತಾರೆ, ಮತ್ತೊಂದು ಹೊಸ ಸೀರೆ ಉಡಿಸಿ ಜೊತೆಗೆ ಉಡಿ ತುಂಬ್ತಾರೆ. ಉಡಿ ತುಂಬಿ ಅವ್ರು ತಂದಿರುವಂಥ ಬಂಗಾರ ಅಂದರೆ ಕಿವಿಗೆ ಹಾಕುವಂಥ ಬಂಗಾರದ ಓಲೆ ಮತ್ತು ಕಾಲು ಚೈನ್ ಹಾಕ್ತಾರೆ. ಹುಡುಗನ ಮನೆ ಕಡೆಯವರಿಂದ ಬರುತ್ತೆ ಅದು ಕಿವಿ ಓಲೆ ಮತ್ತು ಕಾಲು ಚೈನ್ ಹಾಕ್ತಾರೆ. ಫೋಟೋ ತೆಗಿಬೇಕಾದ್ರೆ ಸೀರೆ ಬಿಡಿ ಮಾಡ್ಯಾರಿ ಸಿಕ್ಕಂತೇಳಿ ಇಲ್ಲಿ ಅವ್ರನ್ನ ಅಕ್ಕಿ ಹುಡುಗಿಗೆ ನಾದ್ನಿ ಹೇಳ್ಕೊಂಡು ಹುಡುಗಿಗೆ ಅಣ್ಣ ಆಗ್ಬೇಕಲ್ರಿ, ಅಕ್ಕ ಆಗ್ಬೇಕಲ್ರಿ ಸಾರಿ. ಅವರು ನಿಂತಾರ್ರಿ ಹುಡುಗಿಗೆ ಸೀರೆ ಉಡಿಸ್ಬೇಕಂತೇಳಿ. ಇವರೆಲ್ಲ ಹುಡುಗನ ಕಡೆಯವ್ರು ನೋಡಿ. ಇಲ್ಲಿ ಸೈಡಲ್ಲಿ ಇರೋರು ಕೆಳಗೆ ಕೂತವರಲ್ಲಿ ಒಂದಷ್ಟು ಜನ ಅದೇ ಊರವ್ರು ಹರರಿ, ನಿಂತ್ಕೊಂಡವರು ಹುಡುಗನ ಕಡೆಯವ್ರು ಹರರಿ. ಯಾವ ರೀತಿ ಮಾಡ್ಬೇಕಂತ ಅವ್ರಿಗೆ ಹುಡುಗನ ಅಕ್ಕಾಗ ಹೇಳಕತ್ತಾರೆ. ಯಾಕಂದರೆ ಅವ್ರ ಕಡೆ ಪದ್ಧತಿ ಬೇರೆ, ನಮ್ಮ ಕಡೆ ಪದ್ಧತಿ ಬೇರೆ ಅಂದರೆ ಹಾಗೆ ಹೀಗೆ ಮಾಡಬೇಕು ಹಾಗೆ ಮಾಡ್ಬೇಕಂತ ಅವ್ರಿಗೆ ಹೇಳಕತ್ತಾರೆ. ಅವರು ಕೇಳ್ಕೊಂಡು ಮಾಡ್ಲಕತ್ತಾರೆ ನೋಡ್ರಿ. ಈಗ ಹುಡುಗಿಗೆ ಸೀರೆ ಕೊಟ್ಟರು ನೋಡ್ರಿ. ಆ ಸೀರೆನ ಉಡಿಸ್ಬೇಕು, ಹುಡುಗಿಗೆ ಉಡಿಸ್ಬೇಕು. ಕುಂಕುಮ ಹಚ್ಚೋ ಸೀರೆ ಅದ ಇದು. ಆಕೆಗೆ ಅಷ್ಟೇ ಅಲ್ರಿ, ಬಾಜು ಕೂತಿರೋ ಹುಡುಗಿಗೂ ಸೀರೆ ಉಡಿಸ್ತಾರೆ ನೋಡಿ. ಆ ಹುಡುಗಿಗೂ ಸೀರೆ ಕೊಟ್ಟರು ನೋಡ್ರಿ. ಇವಾಗ ಯಾವ ರೀತಿ ಮಾಡ್ಬೇಕಂತ ಅವ್ರಿಗೆ ಹೇಳೋಗತ್ತಾರೆ, ಗೊತ್ತಾಗಲಾಗಿತ್ತು ಅವರಿಗೆ, ಹಾಗಾಗಿ ಹೇಳ್ಕೊಳ್ತಾರೆ. ಅವ್ರಿಗೆ ಗೊತ್ತಿಲ್ಲದೇ ಸೀರೆನ ಹುಡುಗಿ ಹೆಗಲ ಮೇಲೆ ಹಾಕ್ತೀರಿ, ಹೆಗಲ ಮೇಲೆ ಹಾಕಬೇಡ್ರಿ, ಸೀರೆ ಉಡಿಸ್ರಿ ಅಂತ ಹೇಳಿದ್ರಿ ಅವರಿಗೆ. ಹಾಗಾಗಿ ಆ ಸೀರೆನ ಈಗ ಉಡಿಸ್ತಾರೆ ನೋಡ್ರಿ. ಉಡಿಸ್ಲಿಕತ್ತಾರ ನೋಡ್ರಿ. ಇಬ್ರಿಗೆ ಸೀರೆ ಉಡ್ಸೋಗತ್ತಾರೆ. ಆ ಸಣ್ಣ ಹುಡುಗಿಗೆ ಸೀರೆ ಉಡ್ಸೋಗತ್ತಾರಲ್ರಿ, ಆ ಹುಡುಗಿಗೆ ತಾಯಿನೇ ಆಗ್ಬೇಕ್ರಿ ಅವರು, ಅವ್ರ ಮಗಳೇರ ಅವ್ರ ಸಣ್ಣ ಹುಡುಗಿ. ಇವಾಗ ಇಬ್ಬರಿಗೂ ಸೀರೆ ಉಡಿಸಿ ಕುಂಕುಮ ಹಚ್ಚಿ ಉಡಿ ತುಂಬ್ತಾರೆ. ನೋಡ್ಬೋದಲ್ರಿ ಯಾವ ರೀತಿ ಅದ ನಮ್ಮ ಕಡೆ ಶಾಸ್ತ್ರಗಳು ಅಂತೇಳಿ. ನಿಮ್ಮ ಕಡೆ ಮೇಲೆ ಯಾವ ರೀತಿ ಇದೇ ಥರ ಆಯಿತು ಇವು ಅಂತ ನಮಗೆ ಕಮೆಂಟ್ನಾಗ ತಿಳಿಸ್ರಿ. ಎಲ್ಲರೂ ಕುತ್ಕೊಂಡು ನೋಡಿರ್ತಾರೆ, ಕುಂಕುಮ ಹಚ್ಚಾರ. ಹಾಗೆ ಇಲ್ಲಿ ಹಾಡು ಹಾಡಾಗುತ್ತಾರೆ. ಹಾಡನ್ನು ಹಾಕ್ಬೋದಿತ್ತು ರೀ, ಯಾಕೆ ಹಾಕಲಿಲ್ಲ ಅಂದ್ರೆ ಇವ್ರು ಹಾಡೋದ್ರ ಜೊತೆಗೆ ಮೈಕ್ನಲ್ಲೂ ಅಂದರೆ ಸೌಂಡ್ ಬಾಕ್ಸಲ್ಲೂ ಹಾಡು ಹಾಕಿಬಿಟ್ಟಿದ್ದಾರೆ. ಕಾಪಿರೈಟಿಂಗ್ ಬೀಳುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಸೌಂಡ್ ತೆಗೆದುಬಿಟ್ಟೀನಿ ರೀ. ಆ ಸೌಂಡ್ ಬಾಕ್ಸಿಂದ ಸೌಂಡ್ ಇರಲಿಲ್ಲ, ಸಾಂಗ್ ಹಾಕಿರಲಿಲ್ಲ ಅಂದರೆ ಇವ್ರು ಹಾಡ್ತಿರೋಂಥ ಹಾಡನ್ನು ನಾನು ಕೇಳಿಸ್ತಿದ್ದೆ ರೀ ನಿಮಗೂ ಕೂಡ. ಕುಂಕುಮ ಹಚ್ಚುವಾಗ ಯಾವ ರೀತಿ ಹಾಡ್ತಿದ್ರು ನೋಡ್ರಿ, ತೋರಿಸ್ತಿದ್ದೆ ನಾನು. ಏನು ಮಾಡಿ ಸೌಂಡ್ ಹಾಕಿಬಿಟ್ಟಿದ್ದೆ, ಹಾಗಾಗಿ ಹಾಕಲಿಲ್ಲ ರೀ ನಾನು, ಸೌಂಡ್ ತೆಗ್ದೇನ್ರಿ. ಕಾಪಿರೈಟಿಂಗ್ ಬಗ್ಗೆ ಕಷ್ಟ ಆಗಿಬಿಡ್ತೀವಿ ಫ್ರೆಂಡ್ಸ್, ಅದಕ್ಕೆ. ಇವಾಗ ಇಲ್ಲಿ ಸೀರೆ ಉಡ್ಸೋರು ನೋಡ್ರಿ. ಇಬ್ರು ಸೀರೆ ಉಡಿಸಿ ಕೂರಿಸಿ ಕುಂಕುಮ ಹಚ್ಚಿ ಆರತಿ ಮಾಡಿ ಉಡಿ ತುಂಬ್ತಾವ್ರಿ. ಇವಾಗ ದಂಡಿ ಅಲ್ಲಿ ಕಟ್ಟಿದ್ದೊಂದು ದಂಡಿ ಐತಲ್ರಿ, ಇದು ಕುಂಕುಮ ಹಚ್ಬೇಕಾದ್ರೆ ಕಟ್ಟುವಂಥ ದಂಡಿ ಅದ ನೋಡ್ರಿ.
ಯಾವುದೇ ಕಾರ್ಯಕ್ರಮ ಆದರೂ ಎಲ್ಲ ಕಾರ್ಯಕ್ರಮಕ್ಕೂ ದಂಡಿ ಬೇಕೇ ಬೇಕ್ರಿ ನಮಗೆ. ದಂಡಿ ಇಲ್ಲದೆ ಯಾವ ಕಾರ್ಯಕ್ರಮನೂ ನಡೆಯೋಂಗಿಲ್ಲ. ದಂಡಿಗೆ ಮುಟ್ಟಿ ನಮಸ್ಕಾರ ಮಾಡ್ಕೊತಾರೆ ಎಲ್ಲರೂ. ನಮಸ್ಕಾರ ಮಾಡಿ ಆಮೇಲೆ ಹುಡುಗಿಗೆ ದಂಡಿ ಕಟ್ತಾರೆ. ನೋಡ್ರಿ, ಈಗ ಹುಡುಗಿಗೆ ತಲೆಗೆ ದಂಡಿ ಕಟ್ಟುತ್ತಾರೆ ನೋಡ್ರಿ. ದಂಡಿ ಚಂದ ತೊಗೊಂಡ್ಬಂದಾರ್ರಿ. ಅವೆಲ್ಲ ಸೂಪರ್ ಆಗಿರುವಂಥ ದಂಡಿನ ತಂದಾರಿ. ನೋಡ್ರಿ ಕಾರ್ಯಕ್ರಮ ಇನ್ನೂ ಭಾಳ ಐತ್ರಿ. ಇನ್ನು ಫೋಟೋಶೂಟ, ಊಟ, ಟವೆಲ್ ಟೆಪ್ಗೆ ಹಾಕೋದು, ಸೀರೆ ಹಾಕೋದು ಇನ್ನೂ ಭಾಳ ಅದಾವ್ರಿ. ಈ ರೀತಿ ನಡೆದ ನೋಡ್ರಿ. ಈಗ ಮಗ್ಳು ಕೂತಿರೋಂಥ ಪುಟ್ಟ ಹುಡುಗಿನೂ ದಂಡಿ ಕಟ್ಟುತ್ತಾರೆ ನೋಡ್ರಿ. ನೋಡ್ರಿ ಎಷ್ಟು ಚಂದ ಕಾಣುತ್ತಾರೆ ನೋಡ್ರಿ ದಂಡಿ ಕಟ್ಟದ್ನಾಗ. ಇಬ್ರಿಗೂ ದಂಡಿ ಕಟ್ತಾರೆ. ಇವಾಗ ಕಿವಿ ಒಲೆ ತೆಗಿಲಿರ್ತಾರೆ ನೋಡ್ರಿ. ಯಾಕಂದ್ರೆ ಬಂಗಾರ ಕಿವಿನ ನಾವು ತಂದಾರಲ್ರಿ, ಗೋಲ್ಡ್ ಒಲೆ, ಆ ಗೋಲ್ಡನ್ನ ಅವ್ರ ಕಿವಿಗೆ ಹಾಕ್ತಾರೆ. ಫೋಟೋ ತೆಗಿತಾರೆ ಕಿವಿ ಒಲೆ ತೆಗಿತಾರೆ. ಕಿವಿ ಒಲೆ ಹಾಕ್ಲಿರ್ತಾರೆ ನೋಡ್ರಿ ಆಕೆಗೆ. ಅವ್ರು ಕಿವಿಗಿರೋಂಥ ತೆಗೆದು ಈಗ ಹೊಸ ಕಿವಿಯನ್ನು, ಗೋಲ್ಡ್ ಕಿವಿಯನ್ನು ಆಕೆಗೆ ಹಾಕ್ಲಿರ್ತಾರೆ ನೋಡ್ರಿ. ಅದು ಕುಂಕುಮ ಹಚ್ಚೋ ಕಾರ್ಯಕ್ರಮ ಟೈಮ್ನಾಗ ಹುಡುಗನ ಮನೆಯವರಿಂದ ಬರ್ಬೇಕ್ರಿ. ಕಿವಿ ಒಲೆ ಮತ್ತು ಕಾಲ್ಗೆಜ್ಜೆ ಬರ್ಬೇಕ್ರಿ. ಕಿವಿ ಒಲೆ ಯಾವ ರೀತಿ ಅಂತೇಳಿ ನೀಲ ಮುಂದೆ ಎಲ್ಲಿ ಬಾಜು ಇದ್ದವರು ಹಂಗಾಗಿ ತೋರಿಸ್ಲಿಕತ್ತಾರೆ ನೋಡ್ರಿ ಅವ್ರಿಗೆ ಯಾವ ರೀತಿ ಅದ ಅಂಥೇಳಿ. ಇವಾಗ ಕಿವಿ ಒಲೆ ಹಾಕಿ ಆದ್ಮೇಲೆ ಕಾಚೆಯನ್ನು ಹಾಕ್ತಾರೆ ನೋಡ್ರಿ. ಈಗ ನೋಡ್ರಿ ಕಿವಿ ಒಲೆ ಹಾಕಿ ಕಾಲು ಚೈನ್ ಹಾಕ್ಲಿಕತ್ತಾರೆ ನೋಡ್ರಿ. ಇವಾಗ ಗೆಜ್ಜೆ ಹಾಕ್ಲಿಕತ್ತಾರೆ ನೋಡ್ರಿ, ಕಾಲು ಗೆಜ್ಜೆ. ಕಾಲು ಗೆಜ್ಜೆ ಹಾಕ್ಲಿಕತ್ತಾರೆ ನೋಡ್ರಿ ಹುಡುಗಿಗೆ. ಅದನ್ನು ಕೂಡ ಫೋಟೋ ತೆಗಿಲಿಕತ್ತಾರೆ ರೀ, ಫೋಟೋ ಶೂಟ್ ಮಾಡ್ಕೊಳಿಕತ್ತಾರೆ. ಕೊನೆಯಲ್ಲಿ ಹುಡುಗ ಹುಡುಗಿ ಫೋಟೋಗಳನ್ನ ತೆಗ್ದಾರಿ. ನೋಡೋಣ ಕೊನೆಯಲ್ಲಿ ಆದರೆ ಅವು ಕೂಡ ಇದರಲ್ಲಿ ಹಾಕ್ತೀನಿ. ನೋಡ್ರಿ ಈಗ ಕಾಲ್ಗೆಜ್ಜೆ ಒಂದು ಹಾಕ್ಯಾರ, ಇನ್ನೊಂದು ಕಾಲ್ಗೆಜ್ಜೆ ಹಾಕ್ಲಿಕತ್ತಾರೆ ನೋಡ್ರಿ. ಟೆರಸ್ ಮೇಲೆ ಇದ್ದೀನಲ್ರಿ, ಗಾಳಿನೂ ಬರ್ಲಿಕತ್ತದ್ರಿ. ಗಾಳಿ ಸೌಂಡು ಬರ್ತದೇನೋ ಅನ್ನಿಸ್ಲಿಕತ್ತದ್ರಿ ಇದ್ರೊಳಗೆ. ಕಾಲ್ಗೆಜ್ಜೆ ಹಾಕಿ ಆದ್ಮೇಲೆ ಆರತಿ ಮಾಡಬೇಕು. ಅದಕ್ಕೆ ಆರತಿನ ತೊಗೊಂಬರ್ಲಿಕತ್ತಾರೆ ನೋಡ್ರಿ ಹೊರಗೆ. ಆರತಿ ತೊಗೊಂಬರೋರು ಹುಡುಗಿಗೆ ತಾಯಿ ಆಗ್ಬೇಕು. ಅದಕ್ಕೆ ನಾದಿನಿ ನೋಡ್ರಿ ಯಾವ ರೀತಿ ಆಗಿ ಇವಾಗ ಉಡಿ ತುಂಬಕ್ಕೆಲ್ಲ ರೆಡಿ ಮಾಡಿರ್ತಾರೆ ನೋಡ್ರಿ. ಬ್ಲೌಸ್ ಪೀಸ್ ತೆಗಿಲಿರ್ತಾರೆ, ಉಡಿ ತುಂಬಬೇಕಲ್ರಿ. ಯಾವಾಗ ಹಾಕ್ತಾರಲ್ಲೋ ಗೊತ್ತಿಲ್ಲ, ಕುಂಕುಮ ಹಚ್ಚಿ ಉಡಿ ತುಂಬ್ತಾರಲ್ರಿ, ಆ ಟೈಮ್ನಾಗ ತಲೆ ಮೇಲೆ ಸೆರಗು ಹಾಕ್ಕೊಂಡು ಉಡಿ ತುಂಬ್ಕೋಬೇಕ್ರಿ. ಅದು ನಮ್ಮ ಹಳ್ಳಿಗಳಲ್ಲಿರುವಂಥ ಪದ್ಧತಿ ಅದ ರೀ. ಗೋಧಿ, ಕೊಬ್ಬರಿ, ಉತ್ತತ್ತಿ, ಬಾದಾಮಿ, ಅಡಿಕೆ ಇವೆಲ್ಲ ಉಡಿ ತುಂಬುವಂಥ ಪದಾರ್ಥಗಳು.
ನೋಡ್ರಿ ಯಾವ ರೀತಿ ಉಡಿ ತುಂಬುತ್ತಾ ಅಂತೇಳಿ ಫೋಟೋ ತೆಗಿಲಿಕತ್ತಾರ ಹಿಂಗೆ. ಇಬ್ಬರಿಗೆ ಉಡಿ ತುಂಬಬೇಕಲ್ರಿ ಈಗ ಅವಳೇನು ಹಾಕ್ತಾರೆ ಸಣ್ಣ ಹುಡುಗಿಗೂ ಹಾಕ್ತಾರೆ ಉಡಿ ತುಂಬಕ್ಕೆ. ಇವಾಗ ಗೋಧಿ ಹಾಕ್ಲಿಕತ್ತಾರ ನೋಡ್ರಿ. ಕೊಬ್ಬರಿ ಹಾಕಿದ್ರಿ ಈಗ 5 ಬಟ್ಲು ಕೊಬ್ಬರಿ ಹಾಕ್ತಾರೆ. ಸಣ್ಣ ಹುಡುಗಿಗೆ 2 ಬಟ್ಲು ಕೊಬ್ಬರಿ ಹಾಕ್ತಾರೆ. ಇಬ್ಬರಿಗೆ ಉಡಿ ತುಂಬ್ಯಾರ ನೋಡ್ರಿ. ಇವಾಗ ಫೋಟೋ ತೆಗಿಲಿಕತ್ತಾರ ಇಬ್ರು ಮಂದಿದು ಉಡಿ ತುಂಬಿ ಆದ್ಮೇಗಿಂದು. ನೋಡ್ರಿ ಯಾವುದೇ ಇದ್ರು ಫೋಟೋ ಮೇನ್ ಅಲ್ರಿ, ಎಲ್ಲ ಕಡೆಯಿಂದ ಫೋಟೋ ತೆಗಿಲಿಕತ್ತಾರ್ರಿ. ಇವಾಗ ಇಲ್ಲಿ ಅಕ್ಕಿ ಹಚ್ತಾರ್ರಿ. ಅವ್ರ ಕಡೆಗೆ ಈ ರೀತಿ ಅಕ್ಕಿ ಇದು ಹಾಕ್ತಾರ್ರಿ. ನಾವು ಹಣಿಗೆ ಹಚ್ತೀವ್ರಿ ಅಕ್ಕಿ. ಇಬ್ಬರಿಗೂ ಮಾಡ್ತಾರೆ ಹಂಗೆ. ಇವಾಗ ಆರತಿ ಮಾಡ್ತಾ ಇದ್ದಾರೆ ನೋಡ್ರಿ. ಇಬ್ರಿಗೂ ಮಾಡ್ತಾರ್ರಿ ಆರತಿ. ನೋಡ್ರಿ ಎಲ್ಲ ಮುಗಿಸ್ಕೊಂಡು ಕುಂಕುಮ ಹಚ್ಚೋ ಕಾರ್ಯಕ್ರಮ ಮುಗಿಸ್ಕೊಂಡು ಜಗಲಿ ಬಂದು ದೇವರಿಗೆ ನಮಸ್ಕಾರ ಮಾಡ್ಲಕತ್ತಾರ್ರಿ. ಇವಾಗ ಇಲ್ಲಿ ಕುಂಕುಮ ಹಚ್ಚೋ ಕಾರಣ ಆದ ತಕ್ಷಣವೇ ಸಕ್ರೆ ಹಂಚ್ತಾರೆ. ಇದು ಹುಡುಗನ ಮನೆಯಿಂದ ಬಂದಿರೋಂಥ ಸಕ್ರೆ ರೀ. ಇಲ್ಲಿ ಬಂದಿರೋಂಥ ಕಾರಣ ಏನು ಕಾರ್ಯಕ್ರಮಕ್ಕೆ ಬಂದಿರ್ತಾರಲ್ರಿ ಊರಿನವರು, ಅವರೆಲ್ಲರಿಗೂ ಸಕ್ರೆ ಹಂಚ್ತಾರೆ. ಆಮೇಲೆ ನೆಕ್ಸ್ಟ್ ನಾವು ಹೋಗಿದ್ದೆ ದೇವಸ್ಥಾನ ರೀ, ಲಗಮಾಯಿ ದೇವಸ್ಥಾನಕ್ಕೆ ರೀ. ಕೂಟ್ನೂರಲ್ಲಿರುವಂಥ ಲಗಮಾಂಬೆಗೆ ನಮಸ್ಕಾರ ಮಾಡ್ಕೊಂಬರ್ಲಿಕ್ಕೆ ಬಂದಾರ ನೋಡ್ರಿ ಹುಡುಗ ಹುಡುಗಿ ಇಬ್ಬರು. ನಾನು ಕೂಡ ಅವ್ರ ಜೊತೆ ಬಂದಿದ್ದೀನಿ ರೀ. ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ದೇವಸ್ಥಾನಕ್ಕೆ ದೇವ್ರ ಕಾಲು ಬಿದ್ದು ಮತ್ತು ಮನೆಗೆ ಹೋಗೋದ್ರಿ. ಇದು ಲಗಮಾಂಬ ಕೂಟ್ನೂರು ಲಗಮಾಯಿ ಅಂತ ಹೇಳ್ತಾರೆ. ಆ ದೇವ್ರು ಇದು ಹೆಣ್ಣು ದೇವ್ರಿ. ಹುಡುಗಿಗೆ ಮನೆ ದೇವ್ರಿ ಇವ್ರು ಲಗಮಾಯಿ. ನೋಡ್ಬೋದ್ರಿ ಯಾವ ರೀತಿ ಅದ. ದೇವಸ್ಥಾನನೂ ಭಾರಿ ಐತ್ರಿ ಇದು. ನೋಡ್ರಿ ಎಷ್ಟು ಚಂದ ಕಾಣಿಸ್ತಾರ್ರಿ ದೇವಸ್ಥಾನದಲ್ಲಿ ನಿಂತ್ಕೊಂಡು. ಇದು ದೇವರ ಪಾದಗಳವ ರೀ. ಅದ್ರದ್ದು ಫೋಟೋಗಳು ತಗೊಂಡಿದ್ದಾರೆ. ಕ್ಯಾಮ್ರಾಮ್ಯಾನ್ ಬಂದಿದ್ದಾರೆ. ಇಲ್ಲಿ ಫೋಟೋ ತಗೊಳಕತ್ತಾರ ನೋಡ್ರಿ ಎಲ್ಲರೂ. ಹಾಗೆ ಇಲ್ಲಿ ಊಟ ಕೂಡ ಸ್ಟಾರ್ಟ್ ಆಗಿಬಿಟ್ಟೈತ್ರಿ. ಹಾಗೆ ಊರಿಗೆ ಹೋಗೋರೆಲ್ಲರೂ ಊಟ ಮಾಡ್ಲಕತ್ತಾರ್ರಿ. ಸ್ವಲ್ಪ ಲೇಟಾಗಿ ಹೋಗೋರು ಕೂತಾರ್ರಿ. ಇನ್ನು ಬಸ್ ಬರ್ತದ್ರಿ, 3 ಗಂಟೆಗೆ ಬಸ್ ಬರ್ತದಲ್ರಿ. ಹಾಗಾಗಿ ಅರ್ಜೆಂಟಲ್ಲಿ ಊಟ ಮಾಡ್ತಿದ್ದಾರೆ ಎಲ್ಲರೂ. ನಾವು ಇಲ್ಲಿ ಕೂತಿದ್ದೇವೆ ನೋಡ್ರಿ ಎಲ್ಲರೂ. ನನ್ನ ಮಗಳು ಕೂತಾಳ್ರಿ. ನನ್ನ ಮಗಳ ಜೊತೆಗೆ ನನ್ನ ಓರ್ಗಿತ್ತಿ ಅಂದರೆ ನೆಗೇಣಿ ರೀ. ಇವರು ಹುಡುಗಿಗೆ ಅಕ್ಕ ಆಗ್ಬೇಕ್ರಿ. ನೋಡ್ಲಕತ್ತಾರ ನೋಡ್ರಿ. ಹಾಯ್ ನೋಡ್ರಿ ನನ್ನ ಮಗಳು. ಹಾಗೆ ನನ್ನ ನೆಗಣಿ ಕೂಡ ಹಾಯ್ ಮಾಡಿದ್ರು ನೋಡ್ರಿ. ಇವರು ಚಿಕ್ಕಮ್ಮ ಅಂತ ಹೇಳಿದ್ನಲ್ರಿ ಹುಡುಗಿಗೆ ಯಾವಾಗಲೇ. ಎಲ್ಲರೂ ಕೂತಿದ್ದೇವ್ರಿ ಇಲ್ಲಿ. ಇವಾಗ ನೋಡ್ರಿ ಇಲ್ಲಿ ಟವಲ್ ಟಪ್ಪಿಗೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಬಂದಿರೋಂಥ ಬೀಗರಿಗೆ ಕುಂಕುಮ ಹಚ್ಚಿ ಟವಲ್ ಹಾಕಿ ಟಪ್ಪಿಗೆ ಹಾಕ್ತಾರೆ. ಹೆಣ್ಮಕ್ಳಿಗೆ ಸೀರೆ ಜಂಪರ್ ಕೊಡ್ತಾರೆ ಕುಂಕುಮ ಹಚ್ಚಿ. ಹುಡುಗನ ಕಡೆಯವರಿಗೆ ಹುಡುಗಿ ಮನೆ ಕಡೆಯಿಂದ ಕೊಡ್ತಾರ್ರಿ. ಹುಡುಗಿ ಕಡೆಯವರಿಗೆ ಹುಡುಗನ ಮನೆಯಿಂದ ಕೊಡ್ತಾರ್ರಿ. ಇಲ್ಲಿ ಟವಲ್ ಟಪ್ಪಿಗೆ ನಡೆದೈತೆ ನೋಡ್ರಿ. ಎಲ್ಲರಿಗೂ ಕುಂಕುಮ ಹಚ್ಚಿ ಟವಲ್ ಹಾಕಿ ಟಪ್ಪಿಗೆ ಹಾಕ್ತಾರೆ. ಎಲ್ಲರನ್ನೂ ಕೂರಿಸಿ ಎಲ್ಲರಿಗೂ ಮಾಡ್ತಾರೆ ನೋಡ್ರಿ. ಒಬ್ಬೊಬ್ಬರೇ ಆದರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು
ಒಂದಿಬ್ರು ಮೂವರು ಮಂದಿ ನಿಂತಾರ್ರಿ. ಒಬ್ರು ಕುಕ್ಕಮ್ ಹಚ್ಕೋತ ಹೋಗ್ತಾ ಇದ್ದಾರ್ರಿ, ಒಬ್ರು ಟವಲ್ ಹಾಕ್ತಾ ಹೋಗ್ತಿದ್ದಾರೆ, ಒಬ್ರು ಟಪ್ಗಿ ಹಾಕೊಂತ ಹೋಗ್ತಿದ್ದಾರೆ ನೋಡ್ರಿ. ಇದು ಹುಡುಗನ ಕಡೆಯವ್ರಿ. ಈ ಟಪ್ಗಿ ಟವಲ್ ಏನು ಮಾಡ್ತಿದಾರಲ್ರಿ, ಇದು ಹುಡುಗನ ಕಡೆಯವ್ರಿಗೆ ಮಾಡಗತ್ತಾರ ನೋಡ್ರಿ. ಆಮೇಲೆ ಹುಡುಗಿ ಕಡೆಯವ್ರಿಗೂ ಮಾಡ್ತಾರೆ. ನೆಕ್ಸ್ಟ್ ಅಲ್ಲಿ ಹುಡುಗ ಹುಡುಗಿ ಕಡೆಯವ್ರನ್ನ ಅರ್ಧ ಅವರು ಹರರಿ, ಇವರು ಹರರಿ, ನಮ್ಮ ಮನೆಯವ್ರನ್ನೂ ಹರರಿ. ಅಲ್ಲೇ ಕಾಣಿಸ್ತಿಲ್ಲ ಅಷ್ಟೇ ರೀ, ಎಲ್ಲರೂ ತಿರ್ಗಾಡ್ತಿದ್ದಾರಲ್ಲ ಹಾಗಾಗಿ ಕಾಣಿಸ್ತಿಲ್ಲ. ನೋಡ್ರಿ ಹಂಗೆ ಎಲ್ಲರೂ ಇಲ್ಲಿ ಹುಡುಗನ ಮನೆಯವ್ರಿಗೆ ಅಂದರೆ ಹುಡುಗನ ಕಡೆಯಿಂದ ಏನು ಹೆಣ್ಮಕ್ಳು ಬಂದಾರಲ್ರಿ ಅವರಿಗೆ ಹುಡುಗಿ ಮನೆಯವರಿಂದ ಸೀರೆ ಜಂಪರ್ ಕೊಡ್ಲಿಕತ್ತಾರ ನೋಡ್ರಿ. ಇಲ್ಲೂ ಕೂಡ ಒಬ್ರು ಕುಕ್ಕಮ್ ಹಚ್ತಾ ಹೋಗ್ತಾ ಇದ್ದಾರೆ, ಒಬ್ರು ಸೀರೆ ಕೊಡ್ತಾ ಹೋಗ್ತಿದ್ದಾರೆ ನೋಡ್ರಿ. ಪ್ರತಿಯೊಬ್ಬರಿಗೂ ಕೊಡ್ತಾರ್ರಿ, ಎಲ್ಲ ಕಡೆಗೂ ಕೊಡ್ತಾರೆ. ನಮ್ಮ ಸೈಡಿಗೆ ಸಪ್ರೇಟಾಗಿ ಕೊಡ್ತಾರೆ, ಇಲ್ಲಾಂದ್ರೆ ಗೊತ್ತಾಗಂಗಿಲ್ಲ ರೀ ಯಾರಿಗೆ ಹೋಯ್ತು ಯಾರಿಗಿಲ್ಲ ಅಂತೇಳಿ. ಹುಡುಗಿ ಕಡೆಯವ್ರಿಗೆ ಒಂದು ಸರಿ ಕೊಡ್ತಾರೆ, ಹುಡುಗನ ಕಡೆಯವ್ರಿಗೂ ಒಂದು ಸರಿ ಕೊಡ್ತಾರೆ. ಇಲ್ಲೇ ತೋರಿಸ್ತೀನಿ ರೀ ನಿಮ್ಗೆ. ಇವಾಗ ಹುಡುಗನ ಕಡೆಯವರಿಗೆ ಕೊಟ್ಟಾರ ನೋಡ್ರಿ. ಕುಕ್ಕಮ್ ಹಚ್ತಾ ಹೋಗ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ಹಂಗೆ ಸೀರೆ ಕೊಟ್ಟಾರಿ, ಕುಕ್ಕಮ್ ಹಚ್ತಾ ಹೋಗ್ತಿದ್ದಾರೆ ನೋಡ್ರಿ. ಇವಾಗೇನು ಕುಕ್ಕಮ್ ಹಚ್ಕೊಳ್ಗತ್ತಾರಲ್ರಿ ಅವರು ಹುಡುಗಿಗೆ ಓರ್ಗಿತ್ತಿ ಹಾಕ್ಬೇಕ್ರಿ. ಹುಡುಗನ ಅಣ್ಣನ ಹೆಂಡ್ತೀರಿ ಇವರು. ಇವಾಗ ನೋಡ್ರಿ ಇಲ್ಲಿ ಹುಡುಗಿ ಕಡೆಯವರಿಗೆ ಸೀರೆ ಕೊಡ್ಲಕತ್ತಾರ ನೋಡ್ರಿ. ಇವರೆಲ್ಲ ಹುಡುಗಿ ಕಡೆಯವ್ರಿ, ಇವರಿಗೆ ಸೀರೆ ಕೊಡ್ಲಕತ್ತಾರ ನೋಡ್ರಿ. ಇವಾಗ ಹುಡುಗ ಹುಡುಗಿ ಊಟ ಮಾಡುತ್ತಾರ್ರಿ. ನಾವು ಕೂಡ ಊಟಕ್ಕೆ ಬಂದಿದ್ದೇವ್ರಿ. ಏನೇನು ಮಾಡ್ಯಾರ ಅಂತೇಳಿ ತೋರಿಸ್ತೀನಿ ಬನ್ನಿರಿ. ಚಪಾತಿ, ಪುಂಡಿ ಪಲ್ಯ, ಎಣ್ಣೆ ಬದನೆಕಾಯಿ ರೀ, ಆಮೇಲೆ ಬೂಂದೆ ರೀ, ಸ್ವೀಟ್ ಸಿಹಿ ಬೂಂದೆ. ಅದ್ರ ಜೊತೆಗೆ ಸೋನ್ ಪಾಪಡಿನೂ ಮಾಡ್ಯಾರ್ರಿ, ತಂದಾರ್ರಿ ಸೋನ್ ಪಾಪಡಿ. ನೆಕ್ಸ್ಟ್ ಏನದಪ್ಪ ಅಂತಂದ್ರೆ ಏನು ತರಕಾರಿಗಳು ರೀ, ಕ್ಯಾರೆಟು, ಸೌತೆಕಾಯಿ, ಆಮೇಲೆ ಸ್ಪ್ರಿಂಗ್ ಆನಿಯನ್ ಅಂತಾರಲ್ರಿ, ತಪ್ಪಲು ಉಳ್ಳಾಗಡ್ಡಿ ಅದು ರೀ. ಮತ್ತು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿನೂ ಮಾಡ್ಯಾರ್ರಿ. ಅದ್ರಕ್ಕಿ ತೊಗೊಂಡಿಲ್ರಿ ಅಷ್ಟೇ. ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿನೂ ಅದಾವ್ರಿ. ಇಲ್ಲಿ ಮೊಸರು ಹಿಂಡಿ ಅದ ನೋಡ್ರಿ. ಆಮೇಲೆ ಉಪ್ಪಿನಕಾಯಿ, ಮೊಸರು ಹಿಂಡಿ ಆದಮೇಲೆ ಹಿಂಡಿ ಅದ ರೀ, ಶೇಂಗಾದ ಹಿಂಡಿ, ಹಾಗೆ ಉಪ್ಪಿನಕಾಯಿ ನೋಡ್ರಿ. ಜೊತೆಗೆ ಇಲ್ಲಿ ಅನ್ನ ಮತ್ತು ಸಾಂಬಾರು, ಇಷ್ಟು ಅಡುಗೆ ಐತೆ ನೋಡ್ರಿ. ಇಲ್ಲಿ ಕೂತ್ಕೊಂಡು ಊಟ ಮಾಡತ್ತಾರ್ರಿ. ನಾನು ಇಲ್ಲೇ ಊಟ ಮಾಡಕತ್ತೀನಿ ರೀ. ಎಲ್ಲರೂ ಊಟ ಮಾಡಮ್ ಬರ್ರಿ. ಎಲ್ಲರೂ ಊಟ ಮಾಡ್ಲಕತ್ತಾರ ನೋಡ್ರಿ ಇಲ್ಲಿ. ಇವಾಗ ನೋಡ್ರಿ ಊಟ ಮುಗೀತು, ಕಾರ್ಯಕ್ರಮನೂ ಮುಗೀತು, ಎಲ್ಲ ಮುಗೀತು. ಹುಡುಗನ ಮನೆಯವರು ಊರಿಗೆ ಹೊರಟಾರ ನೋಡ್ರಿ. ಒಂದಷ್ಟು ಜನ ಹೋಗ್ಯಾರ್ರಿ, ಆಲ್ರೆಡಿ ಒಂದು ಗಾಡಿ ಹೋಗೈತ್ರಿ. ಈಗ ಉಳಿದಿರುವಂಥ ಹುಡುಗನ ತಾಯಿ, ಅಕ್ಕ, ಅಣ್ಣ ಒಂದಷ್ಟು ಜನ ಉಳ್ದಾರ್ರಿ. ಅವರು ಕೂಡ ಹೊರಟಾರ ನೋಡ್ರಿ. ಇವಾಗ ಲೇಟ್ ಆಗುತ್ತಲ್ರಿ, ದೂರದ ಹಾದಿ, ಹಾಗಾಗಿ ಬೇಗ ಹೊರಡಬೇಕು ಅಂತ ಬೇಗ ಹೊರಟಾರ್ರಿ ಅವರು. ಕಾರ್ ಅದಲ್ರಿ, ಕಾರ್ನಾಗ ಹೋಗ್ತಾರೆ, ಹಾಗಾಗಿ ಬೇಗ ಹೊರಟಾರ್ರಿ. ಹುಡುಗಿ ಕೂಡ ಕಳಿಸ್ಲಿಕ್ಕೆ ಅವ್ರ ಹಿಂದೆನೇ ಹೋಗ್ಲತ್ತಾವ ನೋಡ್ರಿ. ಇವಾಗ ಅವರು ಕೂಡ ಹೊರಟ್ರಿ, ಕಾರ್ನಾಗ ಹೊಂಟಾರ್ರಿ ಅವರು. ಎಲ್ಲರೂ ಹೋಗಿದ್ರಿ ಕಳಿಸ್ಲಿಕ್ಕೆ ಹಿಂದೆ, ಅಲ್ಲೇ ಹೋಗಿದ್ದೀವ್ರಿ ಎಲ್ಲರೂ ನೋಡ್ರಿ. ಇವಾಗ ಇಲ್ಲಿ ಕಾರ್ನಾಗ ಕೊಡ್ಲಕತ್ತಾರ ನೋಡ್ರಿ ಹೋಲಕ್ಕೆ ಅಂತೇಳಿ. ನಾವು ಕೂಡ ಬಂದಿದ್ದೇವ್ರಿ ಇಲ್ಲಿ. ಇವಾಗ ಅವರು ಕಾರ್ನಾಗ ಹೊರಡ್ತಾರ್ರಿ. ಇವ್ರಿಗೆ ಸ್ವಲ್ಪ ಅಲ್ಲಿವರೆಗೂ ಕಳಿಸ್ಬರ್ಬೇಕಂತೇಳಿ ಹುಡುಗಿಗೆ ತಂದೆ ಮತ್ತು ಅವ್ರ ಮನೆ ಹೊಲ ಕೆಲಸ ಮಾಡೋವಂಥವ್ರು ಇಬ್ಬರು ಕೂಡ ಹೊರಟಾರ್ರಿ. ಊರು ದಾಟಿಸಿ ಬರ್ಬೇಕಂತಂದ್ರೆ ಊರಿಂದ ಸ್ವಲ್ಪ ಮುಂದಕ್ಕೆ ಬಿಟ್ಟು ಬರ್ಬೇಕು ಅವ್ರಿಗೆ ಅಂತ ಹೇಳ್ಬಿಟ್ಟು ಹೊರಟಾರ್ರಿ. ಎಲ್ಲರೂ ಕಾರ್ನಾಗ ಕೂತ್ಕೊಂಡಾರ ನೋಡ್ರಿ. ಇವಾಗ ಹುಡುಗ ಕೂಡ ಕೂತ್ಕೋತಾರ್ರಿ. ಲಾಸ್ಟಲ್ಲಿ ಬಾಯ್ ಮಾಡ್ತಾರೆ ನೋಡ್ರಿ.
ನೋಡ್ರಿ ಹುಡುಗನು ಕಾರ್ ಒಳಗೆ ಕೂತ್ಕೊಳಗತ್ತಾನ ನೋಡ್ರಿ ಇವಾಗ. ನೋಡ್ರಿ ಈಗ ಎಲ್ಲರಿಗೆ ಬಾಯ್ ಮಾಡತ್ತಾರ್ರಿ ಅವರು. ನೋಡ್ರಿ ಹೊರಟ್ರಿ ಅವರು ಕೂಡ.